ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಲೂಟಿ ಈ ಬಾರಿಯ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯಾರ ಮೇಲೆ ಪರಿಣಾಮ ಬೀರುತ್ತೆ? ಯೋಗಿ ಆದಿತ್ಯನಾಥ್ರವರ ಹ್ಯಾಟ್ರಿಕ್ ಕನಸಿಗೆ ಭಗ್ನವಾಗುತ್ತಾ ಅಥವಾ ಯೋಗಿ ಆದಿತ್ಯನಾಥ್ ಹ್ಯಾಟ್ರಿಕ್ ಅನ್ನು ಬಾರಿಸ್ತಾರ? ಸ್ನೇಹಿತರೆ, ಬಿಜೆಪಿ ಪಾಲಿಗೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳಕ್ಕಿಂತಲೂ ಮಹತ್ವವಾದಂಥದ್ದು. ಯಾರು ಉತ್ತರ ಪ್ರದೇಶವನ್ನು ಗೆಲ್ತಾರೆ ಅವರಿಗೆ ದೆಹಲಿಯ ಗದ್ದುಗೆ ಹತ್ತಿರವಾಗುತ್ತೆ. ಅಂದರೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯವಾಗುತ್ತೆ. ಬಿಜೆಪಿಗೆ 2024ರಲ್ಲಿ ದೊಡ್ಡ ಹೊಡೆತ ಕೊಟ್ಟಂಥ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶವೂ ಕೂಡ ಒಂದು. 80 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 33 ಕ್ಷೇತ್ರಗಳನ್ನಷ್ಟೇ ಗೆಲ್ತು. INDIA ಮೈತ್ರಿಕೂಟ 43 ಕ್ಷೇತ್ರಗಳನ್ನು ಗೆದ್ದಿತ್ತು. ಒಟ್ಟಾರೆಯಾಗಿ SP ಸಮಾಜವಾದಿ ಪಾರ್ಟಿಗೆ ಏಕಾಂಗಿಯಾಗಿ ಬಿಜೆಪಿಯನ್ನು ಮೀರಿಸಿ 37ರ ಸಂಖ್ಯೆಯನ್ನು ದಾಟಿತ್ತು. ಈಗ ಆ ರೀತಿಯಾದಂತಹ ಸನ್ನಿವೇಶ ಇಲ್ಲ. 24ರ ಲೋಕಸಭೆಯನ್ನು ಬಿಜೆಪಿ ಸೋತ ನಂತರ, ಉತ್ತರ ಪ್ರದೇಶದಲ್ಲಿ ಸೋಲೆ ಅಂತ ಅಂದ್ಕೊಳ್ಳೋಣ, 4 ಕ್ಷೇತ್ರಗಳು ಕಡಿಮೆ, ಹಿನ್ನಡೆಯಾದ ನಂತರ ಬಿಜೆಪಿ ದೇಶದಾದ್ಯಂತ ನಡೆದಂತಹ ಚುನಾವಣೆಗಳಲ್ಲಿ ತಾನು ಗೆಲ್ಲಲು ಅಸಾಧ್ಯವಂತ ಅನ್ನಿಸಿದ ರಾಜ್ಯಗಳಲ್ಲೂ ಸಹ ಗೆದ್ದು ಬೀಗಿದೆ. ಈಗ ರಾಮ ಮಂದಿರದ ದೇಣಿಗೆ ಲೂಟಿ 27ಕ್ಕೆ ಬಿಜೆಪಿಗೆ ತಲೆನೋವಾಗುತ್ತಾ? ಯೋಗಿ ಆದಿತ್ಯನಾಥ್ರವರಿಗೆ ತಲೆನೋವು ಉಂಟು ಮಾಡುತ್ತಾ? ಇದನ್ನು ಹೀಗೆ ಹೇಳೋ ಬದಲು ಒಂದು ಚುನಾವಣಾ ಏಜೆನ್ಸಿ ಪೋಲ್ ಸ್ಟಾರ್ ಒಂದು ಸರ್ವೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಸರ್ವೆಯ ಎಲ್ಲ ಅಂಕಿಅಂಶಗಳು ಇಡೋದಿಲ್ಲ ನಿಮ್ಮ ಮುಂದೆ. ಅವರು ಹೇಳಿದಂಥದ್ದು, ರಾಮ ಮಂದಿರ ದೇಣಿಗೆ ಲೂಟಿ NDA ಮತದಾರರಿಗೆ, ಅದರಲ್ಲೂ ಬಿಜೆಪಿಯ ಮತದಾರರಿಗೆ 80%ಕ್ಕಿಂತ ಹೆಚ್ಚರಷ್ಟು ಘಾಸಿಯನ್ನು ಉಂಟು ಮಾಡಿದೆ. ಇದೇ ಹೇಳುತ್ತೆ 27ರ ಚುನಾವಣೆಗೆ ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಬಿಜೆಪಿಗೆ ಒಂದು ಅಡ್ವಾಂಟೇಜ್ ಅಂತ ಕಾಣಿಸ್ತಾ ಇರುವಂಥದ್ದು, 27ರ ಉತ್ತರ ಪ್ರದೇಶ ಚುನಾವಣೆಗೆ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ನಲ್ಲಿ ಉಂಟಾಗ್ತಾ ಇರುವಂತಹ ಬಿರುಕುಗಳು ತುಂಬ ದೊಡ್ಡ ಮಟ್ಟಿಗೆ ಸದ್ದನ್ನು ಮಾಡ್ತಾ ಇದೆ. ಅವರ ಇಬ್ಬರ ನಡುವಿನ ಬಿರುಕು ಕಾಂಗ್ರೆಸ್ ನಾಯಕ ರಾಜೇಂದ್ರ ಪಾಲ್ ಗೌತಮ್ ರವರ ಹೇಳಿಕೆಗಳು, ನಡೆ ಸಮಾಜವಾದಿ ಪಾರ್ಟಿಯಿಂದ ದೂರ ಮಾಡ್ತಾ ಇದೆ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿಗೆ ಕಷ್ಟವಂತೂ ಇದೆ. ಆದರೆ ಅಧಿಕಾರದಿಂದ ಅವರು ದೂರ ಉಳಿತಾರೆ, ಸಂಖ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಸದ್ಯದ ಮಟ್ಟಿಗೆ ಆ ರೀತಿಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರದ ಲೂಟಿಯ ಕೇಸನ್ನು ಇಟ್ಕೊಂಡು ಬಿಜೆಪಿ ಸೋಲತ್ತೆ 27ರ ಚುನಾವಣೆಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ 24ರ ಲೋಕಸಭಾ ಚುನಾವಣೆಗೂ ಕೆಲವು ತಿಂಗಳ ಮುಂಚೆ ಜನವರಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು ಅಯೋಧ್ಯೆಯಲ್ಲಿ. ಸ್ವತಃ ಬಿಜೆಪಿ ಅಯೋಧ್ಯೆ ಸೋಲ್ತು. ರಾಮ ಮಂದಿರ ಲೋಕಾರ್ಪಣೆ ಆಗಿದ್ದು ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗಿದ್ದರೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸಂಖ್ಯೆಗಳು 65-70ರ ಸಂಖ್ಯೆಗಳಲ್ಲಿ ನಿಲ್ಲಬೇಕಾಗಿತ್ತು. ಹಿಂದೂಗಳ ಮತ ಕ್ರೋಢೀಕರಣ ಬಾಕಿ. ಯಾಕೆ ಕಡಿಮೆ ಆಯಿತು ಉತ್ತರ ಪ್ರದೇಶದಲ್ಲಿ? 24ರ ಚುನಾವಣೆಯಲ್ಲಿ ಬಿಜೆಪಿಗೆ ಅಯೋಧ್ಯೆಯ ರಾಮ ಮಂದಿರವೇ ಒಂದು ದೊಡ್ಡ ಫೇಮ್ ಆಗಿದ್ದರೆ ಅವರ ಸಂಖ್ಯೆಗಳು ಹೆಚ್ಚಾಗಿರಬೇಕಾಗಿತ್ತು, ಆಗಲಿಲ್ಲ. ಅದೇ ರೀತಿ ಈಗಿನ ಪ್ರಕರಣವನ್ನು ನೋಡೋದೇ ಆದರೆ, ಒಂದು ರೀತಿಗೆ ರಾಮ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ ಈ ದೇಣಿಗೆ ಲೂಟಿ ಕೇಸ್. ಆದರೆ ಚುನಾವಣೆಗೆ ಇದು ಪ್ರಭಾವ ಬೀರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ 403 ಕ್ಷೇತ್ರಗಳಿದೆ, 200 ಅಲ್ಲಿ ಮ್ಯಾಜಿಕ್ ನಂಬರ್. ಪ್ರಸ್ತುತ ಸನ್ನಿವೇಶವನ್ನು ನೋಡ್ತಾ ಇದ್ದರೆ ಯಾವುದೇ ಆಡಳಿತ ವಿರೋಧಿ ಅಲೆ ಯೋಗಿ ಆದಿತ್ಯನಾಥ್ರವರ ಸರ್ಕಾರದ ಮೇಲಿಲ್ಲ. ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿತ್ತು, ಮಮತಾ ಬ್ಯಾನರ್ಜಿಯವರ ಸರ್ಕಾರದ ಮೇಲೆ ಯಾವ ರೀತಿ ಜನರು ಆಡಳಿತ ವಿರೋಧಿ ಅಲೆ ಇದ್ದರೂ ಕೂಡ ಜನರು ಹೆದರ್ಕೊಳ್ತಾ ಇದ್ರು ಮಾತನಾಡಲಿಕ್ಕೆ. ಬಟ್ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಇತ್ತು. ಈಗ ಉತ್ತರ ಪ್ರದೇಶದಲ್ಲಿ ಆ ರೀತಿ ಇಲ್ಲ. ಇನ್ನೂ ಪ್ರಮುಖವಾಗಿ ಈ ರಾಮ ಮಂದಿರದ ದೇಣಿಗೆ ಲೂಟಿ ಆಗಿದೆಯಲ್ಲ,
ಈ ಪ್ರಕರಣವನ್ನು ಯೋಗಿ ಆದಿತ್ಯನಾಥ್ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ತುಂಬಾ ಸೂಕ್ಷ್ಮವಾಗಿ, ಈಗ ಇಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಕೂಡ ಇದೆ, ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದೇ ನಿರ್ಧಾರ ಮಾಡುತ್ತೆ ಈ ಪ್ರಕರಣದಿಂದಾಗಿ ಬಿ ಜೆ ಪಿಯ ಓಟ್ಗಳು ಕಟ್ ಆಫ್ ಆಗ್ತವ, ಹಿಂದೂಗಳ ಮತಗಳು ಕಟ್ ಆಗ್ತವ ಅಂತ. ನೋಡಿ, ಬಿ ಜೆ ಪಿಗೆ ಆಯ್ಕೆಗಳಿರುವಂಥದ್ದು, ಬಿ ಜೆ ಪಿಯ ಮತದಾರರಿಗೆ, ಎನ್ ಡಿ ಎ ಮತದಾರರಿಗೆ ಆಯ್ಕೆಗಳು ಬಿ ಜೆ ಪಿ ಒಂದೇ. ನಮಗೆ ಬಿ ಜೆ ಪಿ ಬಿಟ್ಟರೆ ಬೇರೆ ಪಕ್ಷ ಕಾಣೋದಿಲ್ಲ ಅಂಥೇಳಿ ಅವರು ಉತ್ತರ ಪ್ರದೇಶವು ಸೇರಿದಂತೆ ಬಹಳಷ್ಟು ರಾಜ್ಯಗಳಲ್ಲಿ ಹೇಳ್ತಾರೆ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರೇ ಅಲ್ಲಿ ನೇರ ಹಣಾಹಣಿ ಅವರು ಮತ್ತು ಬಿ ಜೆ ಪಿ ನಡೆ. ಕಾಂಗ್ರೆಸ್ 17ರಲ್ಲಿ 9 ಸ್ಥಾನ, 22ರಲ್ಲಿ 2 ಸ್ಥಾನ, ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲೋ ಅನ್ನೋ ಸ್ಥಿತಿಯಲ್ಲಿ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ಒಟ್ಟಿಗೆ ಬಂದರೆ ಒಂದು ರೀತಿಯಾಗಿ ಬಿ ಜೆ ಪಿಗೆ ಅದು ದೊಡ್ಡ ಮಟ್ಟದ ಲಾಭ ಆಗುತ್ತೆ. 17ರಲ್ಲಿ ಹಿಂಗೆ ಆಗಿತ್ತು, 12ರಲ್ಲಿ ಆಗಿತ್ತು. ಬಟ್ ಸದ್ಯದ ಸನ್ನಿವೇಶ ಎಸ್ ಪಿ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬರೋ ರೀತಿ ಕಾಣಿಸ್ತಾ ಇಲ್ಲ. ಎಸ್ ಪಿ ಬಿ ಎಸ್ ಪಿಯ ಕದವನ್ನು ತಟ್ತಾ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ. ಮಾಯಾವತಿಯವರ ಸಂಪರ್ಕ ಮಾಡ್ತಾ ಇದ್ದಾರೆ ಬಿ ಎಸ್ ಪಿ ಅವರು ಅಂತ. ಮಾಯಾವತಿಯವರು ಒಂದು ರೀತಿಯಾಗಿ ಮೋದಿಗೆ ಬೆಂಬಲವನ್ನು ಕೊಡುವಂಥವ್ರು. ಅವರು ಎಸ್ ಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಅಖಿಲೇಶ್ ಯಾದವ್ ಅವರನ್ನು ನೀವು ಕೇಳಿದ್ರೆ ಅಖಿಲೇಶ್ ಯಾದವ್ ಅವ್ರದ್ದು ಅಲ್ಲಗೆ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಅವರಿಗೆ ಬಿ ಎಸ್ ಪಿಯ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವರ ಜೊತೆ ಇರುವಂಥ ನಾಯಕರು ಇದಕ್ಕೆ ಪ್ರೋಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಎಸ್ ಪಿಯ ಮೈತ್ರಿ ಆದರೆ ಕಾಂಗ್ರೆಸ್ ದೊಡ್ಡ ಮಟ್ಟಿಗಿನ ಸೀಟ್ ಶೇರನ್ನು ಕೇಳುತ್ತೆ. ಅದನ್ನು ಎಸ್ ಪಿ ಕೊಡಲಿಕ್ಕೆ ರೆಡಿ ಇಲ್ಲ. ಇಬ್ಬರ ಮೈತ್ರಿ ಆದರೂ ಕೂಡ ಚುನಾವಣೆಯನ್ನು ಇವರು ಪಾರದರ್ಶಕವಾಗಿ, ಜೊತೆಗೆ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸೋದಿಲ್ಲ. ಇಬ್ಬರ ಮೈತ್ರಿ ಅಂದರೆ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋದಿಲ್ಲ. ಎಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗಳು ಕೂಡ ಬಿ ಜೆ ಪಿಯ ಪರವಾಗಿ ಇದೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದಲ್ಲಿ ನೀವು ರಾಮ ಮಂದಿರದ ಲೂಟಿ ಕೇಸ್ ಒಂದೇ ಬಿ ಜೆ ಪಿಗೆ ದೊಡ್ಡ ಮೈನಸ್ ಪಾಯಿಂಟ್ ಆದರೂ ಕೂಡ ಬಿ ಜೆ ಪಿ ಅಧಿಕಾರದಿಂದ ದೂರ ಉಳಿಯುವಂತಹ ಸಾಧ್ಯತೆ ಕಡಿಮೆ. ಮೋದಿ ಮತ್ತು ಅಮಿತ್ ಶಾ ದೆಹಲಿಯಲ್ಲಿ ಕುಳಿತುಕೊಂಡು 2017ರಲ್ಲಿ ಹಂಗೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ, ಅಷ್ಟು ದೊಡ್ಡ ಮಟ್ಟದ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದ 2017ರಲ್ಲಿ ಬಿ ಜೆ ಪಿ. ಆ ರೀತಿಯಾದಂಥ ಸಂಖ್ಯೆಗಳನ್ನು ಮತ್ತೊಮ್ಮೆ ತೆಗೆದುಕೊಳ್ಬೇಕು ಅಂಥೇಳಿ ಬಿ ಜೆ ಪಿಯ ನಾಯಕರು ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಉತ್ತರ ಪ್ರದೇಶ ಇನ್ನೂ ಕೂಡ ಬಿ ಜೆ ಪಿಯ ಹಿಡಿತದಲ್ಲೇ ಇದೆ. ಈ ಚುನಾವಣೆಯೂ ಸಹ ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಪ್ರಕರಣವನ್ನು ಯಾವ ರೀತಿಯಾಗಿ ಕನ್ಕ್ಲೂಷನ್ಗೆ ಬಿ ಜೆ ಪಿ ತೆಗೆದುಕೊಂಡು ಹೋಗುತ್ತೆ, ರಾಮ ಮಂದಿರ ಲೂಟಿ ಕೇಸ್ ಜೊತೆಗೆ ನೀವು ಬೇರೆ ಅವರ ಕಾಂಪಿಟೇಟರ್ಸ್ಗಳ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದರೆ ಒಗ್ಗಟ್ಟು ಅನ್ನೋದು ಅವರಲ್ಲಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್, ಎಸ್ ಪಿ, ಬಿ ಎಸ್ ಪಿಯು ಸಹ ಅಷ್ಟೊಂದರ ಮಟ್ಟಿಗೇನು ಪ್ರಭಾವ ಬೀರುವಂಥ ಪಕ್ಷ ಅಲ್ಲ. ಬಟ್ ವೋಟ್ ಶೇರ್ಗಳ ನಿಟ್ಟಿನಲ್ಲಿ ನೋಡೋದಾದರೆ ಎಸ್ ಪಿಯ ಜೊತೆ ಅವರಿಬ್ಬರು ಕೂಡ ಮ್ಯಾಚ್ ಆಗ್ತಾರೆ. ಕಾಂಗ್ರೆಸ್ ಯಾರ ಜೊತೆ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಿ ಜೆ ಪಿ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರಲಿ ಏನೇ ಆದರೂ ಕೂಡ ಸದ್ಯದ ಮಟ್ಟಿಗೆ ಗೆಲುವಿನ ಹತ್ತಿರವೇ ಕೂಡ ಬಿ ಜೆ ಪಿ ಇದೆ. 17ರಲ್ಲಿ ಸಂಖ್ಯೆಗಳು 300 ದಾಟಿತು. ನಂತರ ಬಹುಮತಕ್ಕೆ ಬೇಕಾಗಿದ್ದಕ್ಕಿಂತ ಒಂದು ಕಂಫರ್ಟಬಲ್ ಸರ್ಕಾರ 22ರ ರಚನೆ ಆಯಿತು. ಈಗ ಸಂಖ್ಯೆಗಳು ಇನ್ನೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಸರಳ ಬಹುಮತವಂತೂ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಸಿಗಲಿದೆ. ಒಟ್ಟಾರೆಯಾಗಿ ಈ ರಾಮ ಮಂದಿರದ ದೇಣಿಗೆ ಲೂಟಿ ಇದೆಯಲ್ಲ, ಅದನ್ನು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಮುನ್ನೆಲೆಗೆ ತಂದರು. ಅವರು ಅದನ್ನು ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಕೊಟ್ಟರು. ದೇಶದಾದ್ಯಂತ ಚರ್ಚೆ ಆಗೋ ರೀತಿ ಮಾಡಿದ್ರು. ಇದೇನು ಬಿ ಜೆ ಪಿಯ ಮತದಾರರು, ಕಟ್ಟಡ್ ಬಿ ಜೆ ಪಿಯ ಮತದಾರರ ಮೇಲೆ ಅಷ್ಟರ ಮಟ್ಟಿಗಿನ ಪ್ರಭಾವ ಬೀರೋಲ್ಲ. ಜನರು ಇತಿಹಾಸವನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ, ಉದ್ಘಾಟನೆಯ ಸಂದರ್ಭದಲ್ಲಿ, ನಿರ್ಮಾಣವಾಗ್ತಾ ಇರುವಂಥ ಸಂದರ್ಭದಲ್ಲಿ, ಉದ್ಘಾಟನೆ ಆದ ನಂತರವೂ ಕೂಡ ರಾಮ ಮಂದಿರದ ಬಗ್ಗೆ ಕಾಂಗ್ರೆಸ್ನ ನಿಲುವೇನಾಗಿತ್ತು, ಸಮಾಜವಾದಿ ಪಕ್ಷದ ನಿಲುವೇನಾಗಿತ್ತು, ಈಗ ಕೇಜ್ರಿವಾಲ್ ಅವರು ಬಂದು ಮಾತನಾಡ್ತಾ ಇದ್ದಾರೆ, ಅವರ ನಿಲುವುಗಳೇನಾಗಿತ್ತು, ಇವೆಲ್ಲವೂ ಕೂಡ ಜನರಿಗೆ ನೆನಪಿದೆ. 27ರ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದರೆ ಬಿ ಜೆ ಪಿಗೆ, ಅದರಲ್ಲೂ ಯೋಗಿ ಮಹಾರಾಜರಿಗೆ ದೊಡ್ಡ ಮಟ್ಟದ ಪರಿಣಾಮ ಬೀರುವಂಥ ಸಾಧ್ಯತೆ ಇಲ್ಲ. ಈಗಾಗಲೇ ಹಿಂದೂ ಸಮಾಜದ ಮತಗಳನ್ನು ಯೋಗಿ ಆದಿತ್ಯನಾಥ್ ಕ್ರೋಢೀಕರಣವಾಗಿ ಇಟ್ಸ್ಕೊಂಡಿದ್ದಾರೆ ಅಷ್ಟೇ. ಒಟ್ಟಾರೆಯಾಗಿ ಉತ್ತರ ಪ್ರದೇಶದ ರಾಮ ಮಂದಿರದ ಲೂಟಿ ಕೇಸ್, ದೇಣಿಗೆ ಲೂಟಿ ಕೇಸ್ ಒಂದು ರೀತಿ ರಾಜಕೀಕರಣಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಬಟ್ ನನ್ನ ಪ್ರಕಾರ ಅದು ಬಿ ಜೆ ಪಿಗೆ ಅಷ್ಟರ ಮಟ್ಟಿಗಿನ ಡ್ಯಾಮೇಜನ್ನು ಉಂಟು ಮಾಡೋಲ್ಲ, ಅಧಿಕಾರದಿಂದ ದೂರ
ಹಿಡುವಷ್ಟರ ಡ್ಯಾಮೇಜ್ ಉಂಟಾಗಲ್ಲ. ನಮಸ್ಕಾರ.